ಸಂಬಂಧಪಟ್ಟಂಗ ನಾ ಇವತ್ತು ಯಾವ ಡಿಸ್ಕಷನ್ ಮಾಡಪ್ಪ ಅಂದ್ರೆ DRDO ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಯಾಕೆ ಕೆಲವೊಂದಿಷ್ಟು ಏನಪ್ಪ ಅಂದರೆ INSಗಳು ಅಂದರೆ ಇಂಡಿಯನ್ ನೋವಲ್ ಶಿಪ್. ಈಗೇನು ಮಾಡಿ ನೀವು RS ಕ್ವಶನ್ ಕೇಳಿದ್ರಿ. ಸಿಂಪಲ್ ಏನು ಕ್ವಶನ್ ಗೊತ್ತಾ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ ಅವು ಯಾವಪ್ಪ ಅಂದರೆ ಒಂದು INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಇವೆರಡೇ ಏರ್ಕ್ರಾಫ್ಟ್ ಕ್ಯಾರಿಯರ್. ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಸಮುದ್ರದ ಒಳಗಡೆ ಮಿಸೈಲ್ಸ್ಗಳು ಮತ್ತು ಇವು ಹೆಲಿಕಾಪ್ಟರ್ಗಳನ್ನು ಅಲ್ಲಿ ಸಮುದ್ರಕ್ಕೆ ತೊಗೊಂಡೋಗಿ ಅಲ್ಲಿಂದ ಏನಪ್ಪ ಅಂದರೆ ಟೆಸ್ಟ್ ಮಾಡೋದ್ರಿ, ಅದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಾರೆ. ಅವು ಎರಡದವ, INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. ಇನ್ನೊಂದು INS ವಿಶಾಲ್ ಅಂತೇಳಿ ಇನ್ನು ಅಭಿವೃದ್ಧಿ ಹಂತದಲ್ಲಿ ಅದು ಪಟ್ಟಂಗ ನಾ ಇವತ್ತು ಯಾವ ಡಿಸ್ಕಷನ್ ಮಾಡಪ್ಪ ಅಂದ್ರೆ DRDO ಸಂಬಂಧಪಟ್ಟ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಯಾಕೆ ಕೆಲವೊಂದಿಷ್ಟು ಏನಪ್ಪ ಅಂದರೆ INSಗಳು ಅಂದರೆ ಇಂಡಿಯನ್ ನೋವಲ್ ಶಿಪ್. ಈಗೇನು ಮಾಡಿ ನೀವು RS ಕ್ವಶನ್ ಕೇಳಿದ್ರಿ. ಸಿಂಪಲ್ ಏನು ಕ್ವಶನ್ ಗೊತ್ತಾ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ ಅವು ಯಾವಪ್ಪ ಅಂದರೆ ಒಂದು INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಇವೆರಡೇ ಏರ್ಕ್ರಾಫ್ಟ್ ಕ್ಯಾರಿಯರ್. ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಸಮುದ್ರದ ಒಳಗಡೆ ಮಿಸೈಲ್ಸ್ಗಳು ಮತ್ತು ಇವು ಹೆಲಿಕಾಪ್ಟರ್ಗಳನ್ನು ಅಲ್ಲಿ ಸಮುದ್ರಕ್ಕೆ ತೊಗೊಂಡೋಗಿ ಅಲ್ಲಿಂದ ಏನಪ್ಪ ಅಂದರೆ ಟೆಸ್ಟ್ ಮಾಡೋದ್ರಿ, ಅದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಾರೆ. ಅವು ಎರಡದವ, INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. ಇನ್ನೊಂದು INS ವಿಶಾಲ್ ಅಂತೇಳಿ ಇನ್ನು ಅಭಿವೃದ್ಧಿ ಹಂತದಲ್ಲಿ ಅದು